ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡುಗೆ ರುಚಿ ಹೆಚ್ಚಿಸುವ ಹುಣಸೆ ಹಣ್ಣಿನ ಸೀಸನ್ ಈಗ ಶುರುವಾಗಿದೆ. ಮಾರುಕಟ್ಟೆಗೆ ಬಂದಿದೆ ರಾಶಿ ರಾಶಿ ಹುಣಸೆ ಹಣ್ಣು. ಆದರೆ ರೈತರ ಮುಖದಲ್ಲಿ ಮಾತ್ರ ನಗುವಿಲ್ಲ. ಸೂರ್ಯನ ಶಾಖಕ್ಕೆ ಹುಣಸೆ ಹಣ್ಣಿನ ಬಣ್ಣ ಬದಲಾಗಿದ್ದು ಬೆಲೆಯೂ ಕುಸಿತ ಕಂಡಿದೆ. ಆ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತಿ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಹುಣಸೆ ಹಣ್ಣಿನ ಮಾರುಕಟ್ಟೆ. ಆದರೆ ಅತಿಯಾದ ಬಿಸಿಲಿನಿಂದಾಗಿ ಹಣ್ಣಿನ ಬಣ್ಣ ಬದಲಾಗ್ತಾ ಇದ್ದು ಗುಣಮಟ್ಟ ಕುಸಿತಾ ಇದೆ. ಈ ಹಿಂದೆ ಕ್ವಿಂಟಾಲ್ಗೆ 6,500 ರೂಪಾಯಿವರೆಗೆ ಸಿಗ್ತಾ ಇದ್ದ ಬೆಲೆ ಈಗ 3,500ಕ್ಕೆ ಇಳಿಕೆಯಾಗಿದೆ. ಇದರಿಂದಾಗಿ ಕೈ ತುಂಬಾ ಕಾಸು ಸಿಗುತ್ತೆ ಅಂದ್ಕೊಂಡಿದ್ದ ರೈತರಿಗೆ ಈಗ ಕೈ ಸುಟ್ಟುಕೊಳ್ಳುವಂತಾಗಿದೆ. ಈ ಹುಣಸೆಕಾಯಿ ಈ ಸಾರಿ ಬೆಳೆ ಸ್ವಲ್ಪ ಕಮ್ಮಿ ಇದೆ. ಅದರಿಂದ ಇದಕ್ಕೆ ಒಂದು ತಿಂಗಳು ಮುಂಚೆ ರೇಟ್ಗಳು ಸ್ವಲ್ಪ ಚೆನ್ನಾಗಿತ್ತು. ಈಗೆಲ್ಲ 4-5 ರೂಪಾಯಿ ಸ್ವಲ್ಪ ಕಮ್ಮಿ ಆಗಿದೆ. ಕಾರಣ ಏನು ಅಂದರೆ ಅದರ ಕಲ್ಲರ್ ಕೂಡ ಸ್ವಲ್ಪ ಶೇಡ್ ಆಗ್ತಾ ಬರ್ತಾಯಿದೆ. ಅದರಿಂದ ಸ್ವಲ್ಪ ರೇಟ್ 4-5 ರೂಪಾಯಿ ಕಮ್ಮಿ ಇದೆ. ಇದಕ್ಕೆ ಮುಂಚೆ ಜಾಸ್ತಿ ಇತ್ತು. ಚಿಂತಾಮಣಿಯ ಈ ಮಾರುಕಟ್ಟೆಗೆ ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರದ ದೊಡ್ಡ ವರ್ತಕರು ಆಗಮಿಸಿ ಹಣ್ಣು ಖರೀದಿ ಮಾಡ್ತಿದ್ದಾರೆ. ವಾರಕ್ಕೆ 3 ದಿನ ನಡೆಯುವ ಈ ಸಂತೆಯಲ್ಲಿ 100 ಟನ್ನು ಹಣ್ಣು ಮಾರಾಟವಾಗ್ತಾ ಇದೆ. ಆದರೆ ಕೂಲಿ ಮತ್ತು ಸಾಕಾಣಿಕೆ ವೆಚ್ಚವನ್ನ ಭರಿಸಲಾಗದ ಸ್ಥಿತಿಯಲ್ಲಿ ರೈತರಿದ್ದಾರೆ. ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಪ್ರತಿ ವರ್ಷ ವಾರಕ್ಕೆ 2 ಸಂತೆ ನಡೆಯುತ್ತೆ. ಅದು 3 ತಿಂಗಳು ನಡೆಯುತ್ತೆ ವರ್ಷದಲ್ಲಿ. 30ರಿಂದ 40 ಲಾರಿಯಷ್ಟು ಸರಕು ಬರುತ್ತೆ ನಮ್ಮ ಚಿಂತಾಮಣಿ ಮಾರ್ಕೆಟ್ಗೆ. ಇವಾಗ ಕಮ್ಮಿ ಆಗಿದೆ ಸರ್, ಸರಕು ಕಮ್ಮಿ ಆಗಿದೆ, ರೇಟು ಕಮ್ಮಿ ಆಗಿದೆ. ಯಾಕೆ ಅಂದರೆ ಇವಾಗ ಈ ಬಿಸಿಲು ಇದಕ್ಕೆ ಕಾಯಿ ಕಲರ್ ತಿರುಗಿದೆ, ಬ್ಲ್ಯಾಕ್ ಆಗಿದೆ. ಸೊ ಅದರಿಂದ ರೇಟು ಲಾಸ್ಟ್ ವೀಕ್ಗಿಂತ ಒಂದು 5 ರೂಪಾಯಿ 6 ರೂಪಾಯಿ ಡೌನ್ ಇದೆ ಕೆಜಿ ಮೇಲೆ. ಒಟ್ಟಾರೆ ಹುಣಸೆ ಹಣ್ಣಿನ ಹಾವಳಿಯಿಂದ ಟೊಮೊಟೊ ರೇಟು ಕಡಿಮೆಯಾಗ್ತಾ ಇದೆ. ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಎಂಬಂತೆ ಈಗ ಹುಣಸೆ ಹಣ್ಣಿನದ್ದೇ ಹಾವ. ಆದರೆ ಅದಕ್ಕೂ ಬಿಸಿಲಿನ ತೀವ್ರವಾದ ಶಾಖದಿಂದ ಬೆಲೆಯಲ್ಲಿ ಕುಸಿತ ಕಂಡಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.